ವೆಲ್ಕಮ್ ಬ್ಯಾಕ್ ಟು ಮೆಗಾ ಬಂಗಾರದ ಬೇಟೆ. ಈಗ ಯಾವ್ಯಾವ ಟೀಮ್ ಎಷ್ಟೆಷ್ಟು ಪಾಯಿಂಟ್ಸ್ ನ ಗೆದ್ದಿದೆ ಅಂತ ನೋಡೋಣ. ಮೊದಲಿಗೆ ಪರ್ಲ್ ತಂಡ 2000 ಅಂಕಗಳನ್ನು ಪಡೆದಿದ್ದಾರೆ. ಕೋರಲ್ ಟೀಮ್ 1000 ಪಾಯಿಂಟ್ಸ್. ರೂಬಿ ಟೀಮ್ ಸಹ 1000 ಅಂಕಗಳನ್ನು ಗಳಿಸಿದ್ದಾರೆ. ಎಮರಾಲ್ಡ್ ತಂಡ ಕೂಡ 2000 ಅಂಕಗಳನ್ನು ಗಳಿಸಿದ್ದಾರೆ. ಡೈಮಂಡ್ ಟೀಮ್ 2000 ಪಾಯಿಂಟ್ಸ್. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು ಒನ್ಸ್ ಅಗೇನ್. ಸೊ ಈಗ ನಮ್ಮ ಎರಡನೇ ಸುತ್ತಾಡೋಣ. ನೀವು ಓಕೆ, ಸೊ ಲೆಟ್ಸ್ ಪ್ಲೇ ಯಾರು ಹಿತವರು ನಿಮಗೆ ರೌಂಡ್ 2 ನಾವು. ಈಗ ಈ ಯಾರು ಹಿತವರು ಸುತ್ತು ಕೂಡ ನಮ್ಮ ಪುಟಾಣಿಗಳಿಗೆ ಮೀಸಲಾಗಿದೆ. ಈಗ ಸ್ಕ್ರೀನ್ ಮೇಲೆ 9 ನಂಬರ್ಗಳು ಮೂಡಿ ಬರುತ್ತೆ. ಆ ನಂಬರ್ಗಳ ಹಿಂದೆ ಒಬ್ಬ ಗಣ್ಯ ವ್ಯಕ್ತಿಯ ಭಾವಚಿತ್ರ ಇರುತ್ತೆ. ಆ ಗಣ್ಯ ವ್ಯಕ್ತಿಯ ಬಗ್ಗೆ ನಾನು ನಿಮ್ಗೆ 3 ಪ್ರಶ್ನೆಗಳನ್ನ ಕೇಳ್ತೀನಿ. ಆ ಗಣ್ಯ ವ್ಯಕ್ತಿಯ ಬಗ್ಗೆ ಈಗಾಗಲೇ ನಿಮ್ಮ ತಂದೆ ತಾಯಿಗಳಿಗೆ ನಾವು ಮಾಹಿತಿ ನೀಡಿದೀವಿ. ಆ ಮಾಹಿತಿಯನ್ನು ಅವರು ನಿಮ್ಗೆ ನೀಡ್ತಾರೆ. ಅದನ್ನ ನೀಡೋದಿಕ್ಕೆ ನಿಮ್ಗೆ ಕಾಲಾವಕಾಶ ಇರೋದು 1 ನಿಮಿಷ ಮಾತ್ರ. ಸೊ ಈ ಸುತ್ತಿನಲ್ಲಿ ತಂದೆ ತಾಯಿ ಹಾಗೂ ಮಕ್ಕಳ ನಡುವೆ ಇರೋ ಕೋಆರ್ಡಿನೇಷನ್ ತಿಳಿಸ್ಕೊಳುತ್ತೆ, ಜೊತೆಗೆ ಪುಟಾಣಿಗಳ ಜ್ಞಾಪಕ ಶಕ್ತಿನೂ ಟೆಸ್ಟ್ ಮಾಡ್ದಂಗಾಗತ್ತೆ. ಸೊ ನೀವೆಲ್ಲರೂ ರೆಡಿನಾ? ಈಗ ಸ್ಕ್ರೀನ್ ಮೇಲೆ ನಂಬರ್ಗಳು ಮೂಡಿ ಬರುತ್ತೆ. ಪ್ರತಿಯೊಂದು ಟೀಮಿನ ಪುಟಾಣಿಗಳು ನಿಮ್ಗೆ ಇಷ್ಟವಾದ ನಂಬರ್ಸ್ ನ ನೀವು ಚೂಸ್ ಮಾಡಬಹುದು. ಮೊದಲಿಗೆ ಪರ್ಲ್ ತಂಡ ಚೂಸ್ ಮಾಡಿ ಮರಿ. 9. ನಾರಾಯಣ್ ಮೂರ್ತಿ ಅವರು. ಓಕೆ, ದಟ್ಸ್ ಅ ಗುಡ್ ಸೆಲೆಕ್ಷನ್. ಕೋರಲ್ ಟೀಮ್ ಅವರು. ಈಗ ನಿಮ್ಮ ಸರ್ದಿ. Number 5. ಶ್ರೀಮತಿ ಮಾಯಾ ರಾವ್. ಈಗ ರೂಬಿ ನಿಮ್ಮ ಸರ್ದಿ. Number 3. ಡಾಕ್ಟರ್ ರಾಜ್ಕುಮಾರ್, ನಿಮ್ಮೆಲ್ಲರ ನೆಚ್ಚುಮೆಚ್ಚಿನ ಅಪ್ಪಾಜಿಯವರು. ನೆಕ್ಸ್ಟ್ ಎಮರಲ್ಡ್. Number 4. ಪ್ರಕಾಶ್ ಪಡ್ಕೋಣಿ ಅವರು. ಓಕೆ, ದಟ್ಸ್ ಆಲ್ಸೋ ಎ ಗುಡ್ ಚಾಯ್ಸ್. ಡೈಮಂಡ್ ತಂಡ. Number 2. ಡಾಕ್ಟರ್ ಭೀಮ್ಸೇನ್ ಜೋಶಿ ಅವರು. ವೆರಿ ಗುಡ್. ಈಗ ಮಕ್ಕಳುಗಳೆಲ್ಲ ತಮಗೆ ಇಷ್ಟವಾದ ನಂಬರ್ಸ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮಕ್ಕಳೇ, ಗುಡ್ ಲಕ್ ಟು ಆಲ್ ಆಫ್ ಯು. ಸರಿಯಾಗಿ ನಿಮ್ಮ ತಂದೆ ತಾಯಿ ನೀಡುವಂತ ಮಾಹಿತಿನ ಕೇಳಿಸ್ಕೊಳ್ಳಿ, ಸರಿಯಾಗಿ ಜ್ಞಾಪಕ ಇಟ್ಕೊಳ್ಳಿ. ಓಕೆ ಓಕೆ, ಯೋರ್ ಟೈಮ್ ಬಿಗಿನ್ಸ್ ನೌ. ನಿಮ್ಗೆ ನೀಡಿದಂತ 1 ನಿಮಿಷ ಕಾಲಾವಕಾಶ ಇಲ್ಲಿಗೆ ಮುಗ್ದಿದೆ. ಮಕ್ಕಳುಗಳೆಲ್ಲ ಈಗ ಪ್ರಶ್ನೆಗೆ ಸಿದ್ಧವಾಗಿರ್ಬೇಕು. ನಾವ್ ಇಟ್ಸ್ ಕ್ವೆಶ್ಚನ್ ಟೈಮ್. ಮಕ್ಕಳೆಲ್ಲರೂ ದಯವಿಟ್ಟು ಈ ಕಡೆ ಬರಬೇಕು. ಮಕ್ಕಳೆಲ್ಲ ಈಗಾಗಲೇ ಈ ಕಡೆ ಬಂದಿದ್ದಾರೆ. ಸೊ ಪುಟಾಣಿಗಳ ಗುಡ್ ಲಕ್ ಟು ಯು ಅಂಡ್ ಟು ಯು ಟು. ಸೊ ಇದು ತಂದೆ ತಾಯಿ ಹಾಗೂ ಮಕ್ಕಳಿಗೆ ಒಂದು ರೀತಿಲಿ ಅಗ್ನಿ ಪರೀಕ್ಷೆನೆ. ಮೊದಲನೇ ಪ್ರಶ್ನೆ ಪರ್ಲ್ ತಂಡದ ವರುಣ್ಗೆ. ವರುಣ್, ನೀನು ಆಯ್ಕೆ ಮಾಡಿಕೊಂಡಂತ ಗಣ್ಯ ವ್ಯಕ್ತಿ ಯಾರು? ನಾರಾಯಣ್ ಮೂರ್ತಿ. ಕರೆಕ್ಟ್, ನಾರಾಯಣ್ ಮೂರ್ತಿ ಅವರು. ನಾರಾಯಣ್ ಮೂರ್ತಿ ಅವರ ಧರ್ಮಪತ್ನಿಯ ಹೆಸರೇನು? ಸುಧಾಮೂರ್ತಿ. ಕರೆಕ್ಟ್, ಸುಧಾಮೂರ್ತಿ. ಓಕೆ, ಈಗ ಎರಡನೇ ಪ್ರಶ್ನೆ. ಇವರು ಯಾವುದರಲ್ಲಿ ಪದವಿಯನ್ನು ಪಡೆದಿದ್ದಾರೆ? ಇವರು ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್
ಪಡೆದಿದ್ದಾರೆ. ಕರೆಕ್ಟ್. ಮತ್ತೆ ಸರಿಯಾದ ಉತ್ತರ. ವರುಣ್ ಸರಿಯಾದ ಉತ್ತರ ನೀಡಿ ಮತ್ತೆ 1000 ಪಾಯಿಂಟ್ಸ್ ನ ಗೆದ್ದಿದ್ದಾನೆ. ವರುಣ್, ಮೂರನೇ ಪ್ರಶ್ನೆ, ಲಾಸ್ಟ್ ಪ್ರಶ್ನೆ, ಸರಿಯಾದ ಉತ್ತರ ಹೇಳ್ಬೇಕು. ಓಕೆ. ಇವರು ಎಲ್ಲಿ ವೃತ್ತಿಯನ್ನು ಪ್ರಾರಂಭಿಸಿದರು? ಇವರು ಪುಣೆಯಲ್ಲಿ ವೃತ್ತಿಯನ್ನು ಪ್ರಾರಂಭಿಸಿದರು. ಎಕ್ಸಲೆಂಟ್, ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್ಸ್. ಪರ್ಲ್ ಟೀಮ್ ನ ವರುಣ್ 3 ಸರಿಯಾದ ಉತ್ತರ ನೀಡಿದಾನೆ. ನಿಮ್ಗೂ ಕಂಗ್ರ್ಯಾಚುಲೇಷನ್ಸ್ ಅವನಿಗೆ ಸರಿಯಾದ ಮಾಹಿತಿ ನೀಡಿದ್ದಕ್ಕೆ. ಅಂಡ್ ಹಿ ಹಸ್ ವಾನ್ 3000 ಪಾಯಿಂಟ್ಸ್. ವೆರಿ ಗುಡ್, ಕೀಪ್ ಇಟ್ ಅಪ್. ಈಗ ಕೋರಲ್ ಟೀಮ್ ನ ಚಾನ್ಸ್. ಪುಟ ರೆಡಿನಾ? ನೀನು ಯಾವ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡಿದ್ದೆ? ಮಾಯಾರಾವ್. ಕರೆಕ್ಟ್, ಮಾಯಾರಾವ್. ಮೊದಲೇ ಪ್ರಶ್ನೆ ಕೇಳ್ತೀನಿ. ಅವರು ಪಂಡಿತ್ ಸೋಹನ್ ಲಾಲ್ ಅವರಿಂದ ಏನನ್ನು ಕಲಿತರು? ಕಥಕನ್ನು ಕಲಿತರು. ಎಕ್ಸಲೆಂಟ್, ವೆರಿ ಗುಡ್. ಎರಡನೇ ಪ್ರಶ್ನೆ. ಅವರಿಗೆ ಯಾವ ಯಾವ ಪ್ರಶಸ್ತಿಗಳು ಬಂದಿವೆ? ಮೈಸೂರು ಸ್ಟೇಟ್ ಅಕಾಡೆಮಿ ಪ್ರಶಸ್ತಿ ಮತ್ತು ನಾಪಿಸ್ಕೋ. ನಾನೇ ಹೇಳ್ಬಿಡ್ಲಾ? ಬೇಡ ಅಲ್ಲ? ನೀನೇ ಹೇಳ್ತೀಯಾ? ಹೇಳು. ನಾನೇ ಹೇಳ್ಬಿಡ್ಲಾ? ಪರವಾಗಿಲ್ವಾ? ಸಾರಿ ಪುಟ್ಟ, ನಾನೇ ಹೇಳ್ತೀನಿ. ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದೆ. ಓಕೆ, ಮೂರನೇ ಪ್ರಶ್ನೆ, ಇದನ್ನಾದ್ರೂ ಕರೆಕ್ಟ್ ಆಗಿ ಹೇಳಿ. ಓಕೆ. ಅವರು ಎಲ್ಲಿ ಜನಿಸಿದರು? ಇದು ತುಂಬಾ ಈಸಿ. ಇಷ್ಟೊತ್ತು ಬೇಕಾ ನಾಪಿಸ್ಕೊಳ್ಳೋದಿಕ್ಕೆ? ನಾನು ನಿನ್ ಕಷ್ಟವಾದ ಕ್ವೆಶ್ಚನ್ಸ್ ಕೇಳಿಲ್ಲ, ತುಂಬಾ ಈಸಿ ಕ್ವೆಶ್ಚನ್ಸ್ ಕೇಳಿದೀನಿ. ಮೈಸೂರು. ಸಾರಿ ಕಣ. ಅವರು ಜನಿಸಿದ್ದು ಬೆಂಗಳೂರಿನಲ್ಲಿ. ಸಾರಿ, ಕೋರಲ್ ತಂಡಕ್ಕೆ ಬರೀ 1000 ಪಾಯಿಂಟ್ಸ್ ಮಾತ್ರ ಸಿಕ್ಕಿದೆ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಈಗ ರೂಬಿ ತಂಡದ ಸರದಿ. ನೀನು ಯಾವ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಂಡೆ? ಡಾಕ್ಟರ್ ರಾಜ್ಕುಮಾರ್. ಕರೆಕ್ಟ್, ಡಾಕ್ಟರ್ ರಾಜ್ಕುಮಾರ್ ಅವರು. ಮೊದಲನೇ ಪ್ರಶ್ನೆ, ಅವರ ತಂದೆಯ ಹೆಸರೇನು? ಪುಟ್ಟಸ್ವಾಮಿ. ಎಕ್ಸಲೆಂಟ್, ಪುಟ್ಟಸ್ವಾಮಿ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಅವರ ಮೊದಲ ಹೆಸರೇನು? ಮುತ್ತುರಾಜ್. ವೆರಿ ವೆರಿ ಗುಡ್, ಮುತ್ತುರಾಜ್ ಸರಿಯಾದ ಉತ್ತರ. ಮೂರನೇ ಹಾಗೂ ಕೊನೆಯ ಪ್ರಶ್ನೆ, ಅವರ ನಟಿಸಿದ 100ನೇ ಚಿತ್ರ ಯಾವುದು? ಭಾಗ್ಯದ ಬಾಗಿಲು. ಮತ್ತೊಮ್ಮೆ? ಭಾಗ್ಯದ ಬಾಗಿಲು. ಭಾಗ್ಯದ ಬಾಗಿಲು ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್ಸ್ ಪುಟ್ಟ, ನಿನ್ನ ಭಾಗ್ಯದ ಬಾಗಿಲು ತೆರೆದಿದೆ. ರೂಬಿ ತಂಡಕ್ಕೆ 3000 ಪಾಯಿಂಟ್ ಸಿಕ್ಕಿದೆ. ವೆರಿ ಗುಡ್, ಎಕ್ಸಲೆಂಟ್. ನಿಮ್ಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಅಪ್ಪಾಜಿ ಅವರು ನಮ್ ಜೊತೆಗಿಲ್ಲ ಅಂತ ಯಾಕೆ ಅನ್ಕೋಬೇಕು ಅಲ್ವಾ? ಅವರ ಹಾಡು, ಅವರ ನಡೆ, ಅವರ ಅಮೋಘ ಅಭಿನಯ ಹಾಗೂ ಚಿತ್ರಗಳು ಯಾವಾಗ್ಲೂ ನಮ್ ಜೊತೆ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಅವರ ಆಶೀರ್ವಾದ ನಮ್ ಜೊತೆ ಇರುತ್ತೆ. ಈಗ ಎಮರಲ್ಡ್ ಟೀಮ್ಗೆ ಪ್ರಶ್ನೆ. ರೆಡಿನಾ ಪುಟಿ? ನೀನು ಆಯ್ಕೆ ಮಾಡ್ಕೊಂಡಿದ್ ವ್ಯಕ್ತಿ ಯಾರು? ಪ್ರಕಾಶ್ ಪಡುಕೋಣೆ. ಪ್ರಕಾಶ್ ಪಡ್ಕೋಣಿ ಅವರು. ಮೊದಲನೇ ಪ್ರಶ್ನೆ, ಅವರು ಯಾವ ಆಟದಲ್ಲಿ ಪ್ರಸಿದ್ಧರು? ಬ್ಯಾಡ್ಮಿಂಟನ್. ಎಕ್ಸಲೆಂಟ್, ಬ್ಯಾಡ್ಮಿಂಟನ್ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಅವರಿಗೆ ಯಾವ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗಿತ್ತು? ನಾನ್ ಹೇಳ್ಬಿಡ್ತೀನಿ ಈಗ, ನನಗ್ ಗೊತ್ತು. ಅಕಾಡೆಮಿ ಪ್ರಶಸ್ತಿ. ಏನಂತೆ? ಇಲ್ಲ, ಯೋಚನೆ ಮಾಡು. ಪದ್ಮಭೂಷಣ. ನೀನ್ ಹೇಳ್ದೆ ನಿಂಗೆ ಸ್ಪೋರ್ಟ್ಸ್ ಅಂದ್ರೆ ಇಂಟ್ರೆಸ್ಟ್ ಇದೆ, ಬ್ಯಾಡ್ಮಿಂಟನ್ ಆಡ್ತೀಯಾ ಅಂತ. ನಾನೇ ಹೇಳ್ಬಿಡ್ಲಾ? ಬೇಡ್ವಾ? ನಾ ಹೇಳ್ಬಿಡ್ತೀನಿ ಪ್ಲೀಸ್. ಅವರಿಗೆ ಬಂದಂತ ಪ್ರಶಸ್ತಿ ಅರ್ಜುನ ಅವಾರ್ಡ್. ಹೋಗ್ಲಿ ಬಿಡು. ಈಗ ಮೂರನೇ ಪ್ರಶ್ನೆ ಕೇಳ್ತೀನಿ. ಮೂರನೇ ಪ್ರಶ್ನೆ ಕರೆಕ್ಟ್ ಆದ ಉತ್ತರ ಕೊಡು. ಮೊದಲನೇ ಪ್ರಶ್ನೆ ಕರೆಕ್ಟ್ ಆಗಿ ಉತ್ತರ ನೀಡಿ 1000 ಪಾಯಿಂಟ್ಸ್ ಗೆದ್ದಿದ್ಯಾ. ಓಕೆ. ಅವರು ಜೀವನವನ್ನು ಕುರಿತು ಬರೆದ ಪುಸ್ತಕದ ಹೆಸರೇನು? ಕುಮಾರ್ ಟಚ್ ಪ್ಲೇ.
ಎಕ್ಸಲೆಂಟ್ ಟಚ್ ಪ್ಲೇ ಸರಿಯಾದ ಉತ್ತರ. ವೆರಿ ಗುಡ್. ಎಮರಲ್ಡ್ ಟೀಮ್ ಸರಿಯಾದ ಉತ್ತರ ನೀಡಿ 2000 ಪಾಯಿಂಟ್ಸ್ ಅನ್ನು ಗೆಲ್ತಿದೆ. ಈಗ ಡೈಮಂಡ್ ಟೀಮ್ ನ ಸರದಿ. ನೀನ್ ರೆಡಿನಾ? ನೀನ್ ಆಯ್ಕೆ ಮಾಡ್ಕೊಂಡಂತ ಗಣ್ಯ ವ್ಯಕ್ತಿ ಯಾರು? ಭೀಮ್ಸೇನ್ ಜೋಶಿ. ಕರೆಕ್ಟ್, ಡಾಕ್ಟರ್ ಭೀಮ್ಸೇನ್ ಜೋಶಿ ಅವರು. ಪ್ರಶ್ನೆಗಳನ್ನ ಕೇಳ. ಭೀಮ್ಸೇನ್ ಜೋಶಿ ಅವರ ಹುಟ್ಟಿದ ಊರು ಯಾವುದು? ಧಾರವಾಡ. ಧಾರವಾಡ ಸರಿಯಾದ ಉತ್ತರ. ಈಗ ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆಗೆ ಎಷ್ಟು ಪಾಯಿಂಟ್ಸ್ ಗೆದ್ದೆ ಗೊತ್ತಾ? 1000 ಪಾಯಿಂಟ್ಸ್. ಓಕೆ, ಅವರಿಗೆ ಯಾವ ಪ್ರಶಸ್ತಿ ಲಭಿಸಿತು? ಪದ್ಮಭೂಷಣ. ಎಕ್ಸಲೆಂಟ್, ಪದ್ಮಭೂಷಣ ಸರಿಯಾದ ಉತ್ತರ. ಡಾಕ್ಟರ್ ಭೀಮ್ಸೇನ್ ಜೋಶಿ ಅವರಿಗೆ ಬಹಳಷ್ಟು ಪುರಸ್ಕಾರಗಳು ಸಂದಿವೆ, ಆದ್ರೆ ಅದರಲ್ಲಿ ಮುಖ್ಯವಾದದ್ದು ಪದ್ಮಭೂಷಣ. ಈಗ ಮೂರನೇ ಪ್ರಶ್ನೆ. ಅವರ ಗುರುಗಳ ಹೆಸರೇನು? ಸವಾಯಿ ಗಂಧರ್ವ. ಎಕ್ಸಲೆಂಟ್, ಮತ್ತೊಮ್ಮೆ ಸರಿಯಾದ ಉತ್ತರ. ಡೈಮಂಡ್ ಟೀಮ್ ಪ್ರತಿಯೊಂದು ಉತ್ತರವನ್ನು ಸರಿಯಾಗಿ ನೀಡಿದೆ. ಕಂಗ್ರ್ಯಾಚುಲೇಷನ್ಸ್, ಅವರು 3000 ಪಾಯಿಂಟ್ಗಳನ್ನ ಗೆದ್ದಿದ್ದಾರೆ. ಪರವಾಗಿಲ್ವೇ? ಈಗ ನಮ್ಮ ಎರಡನೇ ಸುತ್ತು ಮುಗಿದಿದೆ. ಎಲ್ಲಾ ತಂಡಗಳು ಬಹಳ ಚೆನ್ನಾಗಿ ಉತ್ತರಿಸಿದ್ದಾರೆ. ಈಗ ನಮ್ಮ ಮೂರನೇ ಸುತ್ತು ತಪ್ಪು ಒಪ್ಪುನ ಆರಂಭಿಸ್ತೀವಿ. ಆದ್ರೆ ಅದನ್ನ ಶುರು ಮಾಡಕ್ ಮುಂಚೆ ಯಾರ್ಯಾರು ಎಷ್ಟು ಪಾಯಿಂಟ್ಸ್ ಗೆದ್ದಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪರ್ಲ್ ಟೀಮ್ 5000 ಪಾಯಿಂಟ್ಸ್. ವಾವ್, ವೆರಿ ಗುಡ್. ಕೋರಲ್ ಟೀಮ್ 2000. ಪರವಾಗಿಲ್ಲ, ಇನ್ನು 3 ಸುತ್ತಿದೆ. ಚೆನ್ನಾಗಿ ಹೆಚ್ಚು ಪಾಯಿಂಟ್ಸ್ ಕಳಿಸಿ. ರೂಬಿ ತಂಡ ಅವರು 4000 ಪಾಯಿಂಟ್ಸ್ ನ ಗಳಿಸಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಎಮರಲ್ಡ್ ಟೀಮ್ ಅವರು ಸಹ 4000 ಪಾಯಿಂಟ್ಸ್ ನ ಗೆದ್ದಿದ್ದಾರೆ. ಈಗ ಡೈಮಂಡ್ ಟೀಮ್, ವಾವ್, ಅವ್ರ ಹೆಸರು, ಟೀಮ್ ಹೆಸರು ತಕ್ಕಾಗೆ ಡೈಮಂಡ್ ಅನ್ನೋ ಹಾಗೆ 5000 ಪಾಯಿಂಟ್ಸ್ ಗೆದ್ದಿದ್ದಾರೆ. ವೆರಿ ಗುಡ್. ಹಾಗಾದ್ರೆ ಈಗ ನಮ್ಮ ಮೂರನೇ ಸುತ್ತಾದ ತಪ್ಪು ಒಪ್ಪುನ ಶುರು ಮಾಡೋಣ. ಎಲ್ರು ರೆಡಿನಾ? ರೆಡಿ. ಪುಟಾಣಿಗಳು ನೀವು ರೆಡಿ. ಎಲ್ರು ರೆಡಿ ಆಗಿದ್ದಾರೆ? ಹಾಗಾದ್ರೆ ಲೆಟ್ಸ್ ಪ್ಲೇ ರೌಂಡ್ 3. ನಮ್ಮ ಮೂರನೆಯ ಸುತ್ತು ತಪ್ಪು ಒಪ್ಪು. ಈ ತಪ್ಪು ಒಪ್ಪು ಸುತ್ತಿನಲ್ಲಿ 3 ವಿಶೇಷತೆಗಳಿದೆ. ಆ ವಿಶೇಷತೆಗಳು ಏನು ಅಂತ ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ಮೊದಲನೆಯ ವಿಶೇಷತೆ, ನಿಮ್ಮ ಮಕ್ಕಳಿಗೆ ನಾವೀಗಾಗ್ಲೇ ಪ್ರಶ್ನೆಗಳನ್ನ ಕೇಳಿದೀವಿ. ಅವರು ಆ ಪ್ರಶ್ನೆಗಳಿಗೆ ಉತ್ತರನ ನಮ್ಮ ಹತ್ರ ಈಗಾಗಲೇ ನೀಡಿದ್ದಾರೆ. ಅದು ನನ್ನ ಹತ್ರ ಇದೆ, ನಿಮ್ಗೆ ಹೇಳೋದಿಲ್ಲ. ಅದೇ ಪ್ರಶ್ನೆನ ನಾನು ನಿಮಗ್ ಕೇಳ್ತೀನಿ. ಪ್ರಶ್ನೆ ಅಂತ ಯಾಕೆ ಅನ್ಕೋತೀರಾ? ಸ್ಟೇಟ್ಮೆಂಟ್ ನಾನು ಹೇಳ್ತೀನಿ. ನಾನು ಹೇಳಿದ ತಕ್ಷಣ ನೀವು ನನ್ನ ಜೊತೆ ಒಪ್ತಿರೋ ಇಲ್ವೋ ಅಂತ ನಿಮ್ಮ ಓಟನ್ನ ನೀಡಬೇಕು. ನಾನು ಹೇಳಿದ್ದು ಸರಿ ಅನ್ಸಿದ್ರೆ ಗ್ರೀನ್ ಬಟನ್ ಒತ್ತಬೇಕು, ತಪ್ಪು ಅನ್ಸಿದ್ರೆ ರೆಡ್ ಬಟನ್ ಒತ್ತಬೇಕು. ಆದ್ರೆ ಲೇಟ್ ಮಾಡೋ ಹಂಗಿಲ್ಲ, ಒಬ್ರನ್ನೊಬ್ರು ನೋಡ್ಕೊಂಡು ಬಟನ್ ಒತ್ತೋ ಹೋಗಿಲ್ಲ. ನಾನು ಕೇಳಿದ ತಕ್ಷಣ ಛಕ್ ಅಂತ ನಿಮ್ಮ ವೋಟನ್ನು ನೀವು ನೀಡಬೇಕು. ಓಕೆ. ಎರಡನೇ ವಿಶೇಷತೆ ಏನು ಅಂದ್ರೆ, ನೀವು ನೀಡಿದ ವೋಟ್ ತಪ್ಪಾಗಿದ್ದು ನಿಮ್ಮ ಮಕ್ಕಳು ನೀಡಿದ ಉತ್ತರ ಸರಿಯಾಗಿದ್ರೆ ನಿಮ್ಗೆ 1000 ಪಾಯಿಂಟ್ ಸಿಗೋದಿಲ್ಲ, ಬರೀ 500 ಪಾಯಿಂಟ್ ಮಾತ್ರ ಸಿಗತ್ತೆ. ಮೂರನೇ ವಿಶೇಷತೆ ಏನು ಅಂದ್ರೆ, ಇದು ಬರೀ ವಿಶೇಷತೆ ಅಲ್ಲ, ಎಲ್ರಿಗೂ ಎಚ್ಚರಿಕೆ ಕೂಡ. ಇದುವರೆಗೂ ಯಾವ ತಂಡ ತುಂಬಾ ಕಮ್ಮಿ ಪಾಯಿಂಟ್ಸ್ ಗಳಿಸಿದ್ಯೋ ಆ ಟೀಮು ಈ ಸ್ಪರ್ಧೆಯಿಂದ ಹೊರಗೆ ಹೋಗ್ಬೇಕಾಗತ್ತೆ. ಅದರಿಂದ ದಯವಿಟ್ಟು ಹುಷಾರಾಗಿ ಆಟ ಆಡಿ. ಎಲ್ರು ರೆಡಿ ತಾನೆ? ರೆಡಿ. ಓಕೆ, ಸೊ ಲೆಟ್ಸ್ ಬಿಗಿನ್. ಮೊದಲನೆಯ ಪ್ರಶ್ನೆ, ಆಸ್ಕರ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಸತ್ಯಜಿತ್ ರೇ. ಓಕೆ, ಎಲ್ಲಾರು ರೆಡ್ ಬಟನ್ ಒತ್ತಿದ್ದಾರೆ, ಹಂಗಂದ್ರೆ ಅವರು ನನ್ನ ಜೊತೆ ಒಪ್ತಾ ಇದ್ದಾರೆ ಅಂತ. ಇದು ನಾನು ಓದಿದ್ದು ತಪ್ಪಾದ ಉತ್ತರ. ಸತ್ಯಜಿತ್ ರೇ ಅವರಿಗೆ ಮೊದಲು ಆಸ್ಕರ್ ಪ್ರಶಸ್ತಿ ಸಿಕ್ಲಿಲ್ಲ. ಅವರು ಮೊದಲ ಭಾರತೀಯರಲ್ಲ. ಮೊದಲ ಭಾರತೀಯರು ಬಾನು ಅತೆಯ. ಅವ್ರಿಗೆ ಗಾಂಧಿ ಚಿತ್ರದ ಕಾಸ್ಟ್ಯೂಮ್ ಡಿಸೈನ್ಗೆ ಈ ಆಸ್ಕರ್ ಪ್ರಶಸ್ತಿ ಸಿಕ್ತು. ಹಾಗಾದ್ರೆ ಎರಡನೇ ಪ್ರಶ್ನೆಗೆ ಹೋಗೋಣ. ಅದಕ್ ಮುಂಚೆ ನಿಮ್ಮೆಲ್ರಿಗೂ 1000 ಪಾಯಿಂಟ್ಸ್. ಕಂಗ್ರ್ಯಾಚುಲೇಷನ್ಸ್. ಈಗ ಎರಡನೇ ಪ್ರಶ್ನೆ, ಸ್ಟೇಟ್ಮೆಂಟ್. ವಿಂಬಲ್ಡನ್ ಪ್ರಶಸ್ತಿಯನ್ನು ಗೆದ್ದ ಅತಿ ಕಿರಿಯ ಆಟಗಾರ ಆಂಡ್ರೆ ಅಗಾಸಿ. ರೆಡ್ ಅಂಕಿರಬೇಕು,
ಎಮರಲ್ಡ್ ಹಾಗೂ ಡೈಮಂಡ್ ಟೀಮ್ ನಾನು ಹೇಳಿದ ತಪ್ಪು ಅಂತ ಒಪ್ಕೊಂಡು 1000 ಪಾಯಿಂಟ್ಸ್ ಗಳಿಸಿದ್ದಾರೆ. ಇನ್ ಬಾಕಿ 3 ಟೀಮಿನ ಮಕ್ಕಳು ಏನ್ ಹೇಳ್ತಾರೆ ಅಂತ ಸ್ಕ್ರೀನ್ ನೋಡೋಣ. ಪರ್ಲ್, ಓ ವೆರಿ ಗುಡ್. ಪರ್ಲ್ ಟೀಮ್ ನ ವರುಣ್ ನಾನು ಹೇಳಿದ ತಪ್ಪು ಅಂತ ಒಪ್ಕೊಂಡಿದ್ದಾನೆ. ಪರ್ಲ್ ಟೀಮ್ ನಿಮ್ಗೆ 500 ಪಾಯಿಂಟ್ ಸಿಕ್ಕಿದೆ. ನಿಮ್ ಮಗ ನಿಮ್ಮನ್ನ ಉಳಿಸಿದಾನೆ. ಕೋರಲ್ ಹಾಗೂ ರೂಬಿ, ಸಾರಿ, ನಿಮ್ಗೆ ಯಾವ ಪಾಯಿಂಟ್ಸ್ ಸಿಕ್ಕಿಲ್ಲ. ಹಾಗಾದ್ರೆ ಈಗ 3ನೇ ಸ್ಟೇಟ್ಮೆಂಟ್. ಶಟಲ್ ಬ್ಯಾಡ್ಮಿಂಟನ್ ಕಾಕ್ ನಲ್ಲಿ 16 ಪುಕ್ಕಗಳಿರುತ್ತವೆ. ಸರಿನೋ ತಪ್ಪು? ಪರ್ಲ್, ಕೋರಲ್, ರೂಬಿ, ಡೈಮಂಡ್ ಈ 4 ಟೀಮ್ಗಳು ಸರಿ ಅಂತ ನನ್ನ ಜೊತೆ ಒಪ್ಕೊಂಡಿದ್ದಾರೆ. ಅದು ಸರಿಯಾದ ಉತ್ತರ. ಈ 4 ಟೀಮ್ಗಳಿಗೆ 1000 ಪಾಯಿಂಟ್ ಸಿಕ್ಕಿದೆ. ಆದ್ರೆ ಎಮರಲ್ಡ್ ಟೀಮ್ ನೀವು ಮತ್ತೆ ರೆಡ್ ಬಟನ್ ಒತ್ತಿದ್ದೀರಾ. ಆದ್ರೆ ನಿಮ್ ಮಗಳು ಏನ್ ಹೇಳ್ತಾಳೆ ಅಂತ ನೋಡೋಣ. ಎಮರಲ್ಡ್ ಟೀಮ್ ರೆಡ್, ಅವಳು ಸಹ ರೆಡ್ ಬಟನ್ ಒತ್ತಿದ್ದಾಳೆ. ಸಾರಿ, ಮತ್ತೆ ನಿಮ್ಗೆ ಈ ಪ್ರಶ್ನೆಗೆ ಯಾವ ಪಾಯಿಂಟ್ಸ್ ಸಿಕ್ಲಿಲ್ಲ. ಬೆಟರ್ ಲಾಕ್ ನೆಕ್ಸ್ಟ್ ಟೈಮ್, ಹುಷಾರಾಗಾಡಿ. ಈಗ ನನ್ನ ನೆಕ್ಸ್ಟ್ ಸ್ಟೇಟ್ಮೆಂಟ್. ಲಿಯಾಂಡರ್ ಪೇಸ್ ನ ತಂದೆ ಮಿಸ್ಟರ್ ವೆಸ್ಸಿ ಪೇಸ್ ಕೂಡ ಟೆನ್ನಿಸ್ ಆಟಗಾರರಾಗಿದ್ದರು. ಓಕೆ, ಪರ್ಲ್ ತಂಡ ಸರಿ ಅಂತ ಹೇಳಿದರೆ. ಕೋರಲ್, ರೂಬಿ, ಡೈಮಂಡ್ 3 ತಂಡಗಳು ಸರಿಯಾದ ಉತ್ತರ ನೀಡಿದ್ದಾರೆ. ಕಂಗ್ರಾಚುಲೇಷನ್ಸ್, ನಿಮ್ಗೆ 1000 ಪಾಯಿಂಟ್ಗಳು ಸಿಕ್ಕಿವೆ. ಹಾಗಾದ್ರೆ ಈಗ ಎಮರಲ್ಡ್ ಮತ್ತು ಪರ್ಲ್ ತಂಡದ ಮಕ್ಕಳು ಏನ್ ಹೇಳ್ತಾರೆ ಅಂತ ಮತ್ತೆ ಸ್ಕ್ರೀನ್ ನೋಡೋಣವಾ? ಪರ್ಲ್ ತಂಡದ ವರುಣ್ ಮತ್ತೆ ಸರಿಯಾದ ಉತ್ತರ ಕೊಟ್ಟಿದ್ದಾನೆ. ಅವನಿಂದಾಗಿ ಮತ್ತೆ ನಿಮ್ಗೆ 500 ಪಾಯಿಂಟ್ ಸಿಕ್ಕಿದೆ. ಎಮರಲ್ಡ್ ತಂಡ ಸಾರಿ, ವೆರಿ ಸಾರಿ, ಮತ್ತೆ ನಿಮ್ಗೆ ಯಾವ ಪಾಯಿಂಟ್ಸ್ ಸಿಕ್ಕಿಲ್ಲ. ಈಗ ನೆಕ್ಸ್ಟ್ ಸ್ಟೇಟ್ಮೆಂಟ್. ಎಲ್ರು ರೆಡಿ ತಾನೆ? ಎಮರಲ್ಡ್ ಟೀಮ್ ಹುಷಾರಾಗಿ ಆಡ್ಬೇಕು. ಕುರುಕ್ಷೇತ್ರ ಯುದ್ಧ 18 ದಿನ ನಡೆಯಿತು. ಸರಿಯೋ ತಪ್ಪೋ ಬೇಗ ಹೇಳ್ಬೇಕು ಎಮರಲ್ಡ್ ಟೀಮ್ನವರು. ಕುರುಕ್ಷೇತ್ರ ಯುದ್ಧ 18 ದಿನ ನಡೆಯಿತು. ಟ್ರೂ, ಸರಿ. ಹಾಗಾದ್ರೆ ಯಾವ್ಯಾವ ಟೀಮ್ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ ಅಂತ ನೋಡೋಣವಾ? ಪರ್ಲ್, ರೂಬಿ, ಎಮರಲ್ಡ್, ಡೈಮಂಡ್, ಕಂಗ್ರಾಚುಲೇಷನ್. ನೀವಷ್ಟು ಜನ ಸರಿಯಾದ ಉತ್ತರ ನೀಡಿದ್ದೀರಾ. ನಿಮ್ಗೆಲ್ರಿಗೂ 1000 ಪಾಯಿಂಟ್ ಸಿಕ್ಕಿದೆ. ಆದ್ರೆ ಕೋರಲ್ ಟೀಮ್ ಮಾತ್ರ ರೆಡ್ ಬಟನ್ ಒತ್ತಿದ್ದಾರೆ. ನಿಮ್ಮ ಪುಟ್ಟ ಏನ್ ಹೇಳ್ತಾನೆ ಅಂತ ನೋಡೋಣ. ಕಂಗ್ರಾಚುಲೇಷನ್, ಕೋರಲ್ ಟೀಮ್ ನ ನಮ್ಮ ಪುಟ್ಟ ಮುಗ್ಧ ಬಾಲಕ ಸರಿಯಾದ ಉತ್ತರ ನೀಡಿದಾನೆ. ಹಾಗಾಗಿ ನಿಮ್ಗೆ 500 ಪಾಯಿಂಟ್ಗಳು ಸಿಕ್ಕಿದೆ. ಈಗ ಮುಂದಿನ ಸ್ಟೇಟ್ಮೆಂಟ್. ಇಕಬನ ಜಪಾನಿನ ಹೂ ಜೋಡಿಸುವ ಕಲೆ. ಓಕೆ, ಇಕಬನ ಜಪಾನಿನ ಹೂ ಜೋಡಿಸುವ ಕಲೆ. ಟ್ರೂ, ಸರಿ. ಈಗ ಪರ್ಲ್, ಕೋರಲ್, ರೂಬಿ, ಡೈಮಂಡ್ ಅಷ್ಟು ಜನನು ಸರಿಯಾದ ಉತ್ತರ ನೀಡಿದಿರಾ. ಕಂಗ್ರಾಚುಲೇಷನ್ಸ್, ಮತ್ತೆ ನಿಮ್ಮೆಲ್ರಿಗೂ 1000 ಪಾಯಿಂಟ್ಸ್ ಸಿಕ್ಕಿದೆ. ಆದ್ರೆ ಎಮರಲ್ಡ್ ಟೀಮ್ ಮತ್ತೆ ರೆಡ್ ಬಟನ್ ವೋಟ್ ಮಾಡಿದೀರಾ. ಸರಿ, ನಿಮ್ ಮಗಳು ಏನು ಉತ್ತರ ಕೊಟ್ಟಿದ್ದಾಳೆ ಅಂತ ನೋಡೋಣ. ಎಮರಲ್ಡ್ ಗ್ರೀನ್. ಸೊ ನಿಮ್ಮ ಮಗಳು ಸರಿಯಾದ ಉತ್ತರ ನೀಡಿ ನಿಮ್ಗೆ 500 ಪಾಯಿಂಟ್ಸ್ ಕೊಡಿಸಿದಾಳೆ. ವೆರಿ ಗುಡ್, ಕಂಗ್ರಾಚುಲೇಷನ್ಸ್. ಇದರೊಂದಿಗೆ ನಮ್ಮ 3ನೇ ಸುತ್ತಾದ ತಪ್ಪು ಒಪ್ಪು ಮುಗಿದಿದೆ. ಈ ಟೀಮ್ಸ್ಗಳಲ್ಲಿ ಯಾರು ಕಡಿಮೆ ಪಾಯಿಂಟ್ಸ್ ಗೆದ್ದು ಈ ಸ್ಪರ್ಧೆಯಿಂದ ಹೊರಗೆ ಹೋಗ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಒಂದು ಸಣ್ಣ ಬ್ರೇಕ್.